ಶ್ರೀರಾಮ್ಪುರ ಅಂದ ತಕ್ಷಣ ನಮಗೆ ತಟ್ಟಂತೆ ನೆನಪಿಗೆ ಬರೋದೇ ಜಗ್ಗೇಶ್ ಸರ್, ಕೋಮಲ್ ಸರ್. ಸೊ ನಿಮ್ಮ ಆ ದಿನಗಳು ಹೇಗಿತ್ತು ಅಂದರೆ ಬಾಲ್ಯವನ್ನು ನೆನೆಸ್ಕೊಳ್ಳೋದಾದ್ರೆ ಈ ಏರಿಯಾದು? ನಾವು ಇದೇ ಏರಿಯಲ್ಲಿ ಅವತ್ತಿಂದ ಇಲ್ಲೇ ಇದ್ದೀವಿ. ನಾನೆಲ್ಲೂ ಹೋಗಿಲ್ಲ. ಇದು ನಮ್ಮ ತಂದೆ ಮತ್ತು ತಾಯಿಯ ಒಂದು ತುಂಬ ಆಸೆಯ ಜಾಗ ಇದು. ನಮ್ಮ ಅಜ್ಜಿ ಮನೆ ಇದೇ ಡೌನ್ ರೋಡಲ್ಲೇ ಇದ್ದಿದ್ದು. ಸೊ ನಮ್ಮೆಲ್ಲ ನೆಂಟರುಗಳು, ಬಂಧುಗಳು, ಫ್ರೆಂಡ್ಸ್ಗಳು ಎಲ್ಲ ಇಲ್ಲೇ ಇರೋದು. ಸೊ ಹಾಗಾಗಿ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್ ಎಲ್ಲ ಹೋಗಿದೆ. ಬಟ್ ಇಲ್ಲಿ ಏನೋ ಒಂದು ಖುಷಿ ಇದೆ. ಇದ್ರ ಜೊತೆಗೆ ಸರ್, ಕೋಮಲ್ ಅವ್ರ ಸಿನಿಮಾ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಹಾಸ್ಯ ಸಿಗುತ್ತೆ ಅನ್ನೋದು ಒಂದು ಕಡೆ ಖುಷಿ. ಆದರೆ ಜೊತೆಗೆ ಸಿನಿಮಾದ ಟೈಟಲ್ಗಳೇ ಡಿಫ್ರೆಂಟ್ ಆಗಿರುತ್ತೆ. ನೋಡ್ಬೋದು, ರೀಸೆಂಟಾಗಿ ಕೋಣ ಆಯಿತು, ಈಗ ಸಂಗೀತ ಬಾರ್ ಆಗಿರ್ಬೋದು, ತೆನಾಲಿ ಆಗಿರ್ಬೋದು, ರಿಲ್ಯಾಕ್ಸ್ ಆಗಿರ್ಬೋದು, ಈ ರೀತಿಯ ಟೈಟಲ್ಗಳು. ಇದನ್ನು ಹೆಂಗೆ ಹುಡುಕ್ತೀರಾ ಸರ್ ಎನ್ನುವಂಥದ್ದು? ಇಲ್ಲ, ನನಗೆ ಒಂದು ಬ್ಲೆಸ್ಡ್ ಏನಂದರೆ ಒಂದು ಟೀಮ್ ಆಫ್ ಡೈರೆಕ್ಟರ್ಸು ಮತ್ತು ಸ್ಟೋರಿ ರೈಟರ್ಸು ನನಗಾಗಿ. ಯಾಕಂದರೆ ನಂದು ತುಂಬ ದೊಡ್ಡ ಬಡ್ಜೆಟಲ್ಲಿ ನಾನು ಪಿಕ್ಚರ್ ಮಾಡೋದಿಲ್ಲ. ನಂದೆಲ್ಲ ತುಂಬ ಕನ್ಸ್ಟ್ರೈನ್ ಬಡ್ಜೆಟಲ್ಲಿ ನಾವು ಆ ಥರ ಕಂಟ್ರೋಲ್ ಮಾಡಿಕೊಂಡಾಗ ಅವರು ಏನಾಗುತ್ತೆ, ಅವ್ರಿಗೂ ಓಪನ್ ಅಪ್ ಆಗಿ ಒಂದು ವಿಶೇಷವಾದಂಥದ್ದೊಂದು ಪ್ರಯತ್ನ ಪಡೋಕ್ಕೆ ಟ್ರೈ ಮಾಡ್ತಾರೆ. ಈಗ ಇನ್ನೂ ಒಂದು ಪಿಕ್ಚರ್ ಇರ್ತದೆ, ಅದ್ರಲ್ಲಿ ನಂಗೆ ಮಾತೇ ಬರಲ್ಲ, ಅದನ್ನು ಇಷ್ಟರಲ್ಲಿ ಅನೌನ್ಸ್ ಮಾಡ್ತಾರೆ. ಅದು ನಾನು ಆ ಥರ ಇವಾಗ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಮೂವೀಸ್. ನಾನೆಲ್ಲ ಅವತ್ತಿಂದನೂ ಕಂಟೆಂಟ್ ಮೂವೀಸೇ ಮಾಡ್ತಾಯಿರೋದು. ಅದು ಸಕ್ಸಸ್ ಆಗಿರಲಿ, ಫೇಲ್ಯೂರ್ ಆಗಿರಲಿ. ಎಷ್ಟೋ ಮೂವೀಸು ಯೂಟ್ಯೂಬಲ್ಲಿ ಅಥವಾ ಟಿ ವಿಲಿ ಬಂದಾಗ ಫೇಮಸ್ ಆಗಿದೆ. ಯಾಕಂದರೆ ನನಗೆ ನೋಡಿರೋಂಗೆ ಕರೋಡ್ಪತಿ ಆಗಲಿ, ವಾರೇವ ಆಗಿರಲಿ, ಕಳ್ಮಂಜ ಆಗಿರಲಿ, ಚಮಕಾಯಿಸಿ ಚಿಂದಿ ಉಡಾಯಿಸಿ, ಮರ್ಯಾದೆ ರಾಮಣ್ಣ, ಇವೆಲ್ಲ ಹೊಸದು. ನಾನು ಒಂದೇ ಪ್ಯಾಟ್ರನಲ್ಲಿ ಮಾಡೋಕ್ಕೆ ಹೋಗೋದು. ಆ ಥರದ್ದೊಂದು ಪ್ರಯತ್ನದಿಂದ ಇರೋದ್ರಿಂದ 32-33 ಇಯರ್ಸಿಂದ ಇಂಡಸ್ಟ್ರೀಲಿ ಇದ್ದೀನಿ. ಸರ್, ನೀವು ಕೇವಲ ನಟರು ಮಾತ್ರ ಅಲ್ಲ, ನಿರ್ಮಾಣಕ್ಕೂ ಕೂಡ ಕೈ ಹಾಕಿ ಸಹಿ ಅಂಥವ್ರು. ಇತ್ತೀಚೆಗೆ ಒಂದು ಆರೋಪ ಇದೆ, ಅಂದರೆ ನಿರ್ಮಾಪಕರು ಅಂದರೆ ನಿರ್ಮಾಪಕರ ಮಾತುಗಳು ಕೇಳ್ತಾ ಇಲ್ಲ, ನಟರು ಹೇಳ್ದಂಗೆ ನಡಿಬೇಕು ಎನ್ನುವಂಥದ್ದು ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ ಎನ್ನುವಂಥದ್ದು. ಇದು ನೀವು ಒಪ್ಕೋತೀರಾ? ಅದು ಯಾರಿಗೂ ಬೇರೆಯವ್ರ ಬಗ್ಗೆ ನಾನು ಜಾಸ್ತಿ ಬೇರೆಯವ್ರು ಅಂತಲ್ಲ, ಯಾಕಂತ ಹೇಳಿದ್ರೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದಂಥವ್ರು ರಾಜ್ಕುಮಾರ್ ಅವರು. ಆದರೆ ಇತ್ತೀಚೆಗೆ ಒಂದು ರೀತಿ ನಟರಿಗೋಸ್ಕರನೇ ಕಥೆಗಳು ರೆಡಿ ಆಗ್ತದೆ, ಅಥವಾ ನಟರು ಹೇಳ್ದಂಗೆ ಅದು ನನಗೆ ಗೊತ್ತಿಲ್ಲ. ನಾನು ಬೇಸಿಕ್ಕಾಗಿ ಎಲ್ಲಿ ಮಟ್ಟಕ್ಕೆ ಥಿಂಕ್ ಮಾಡ್ತೀನಿ ಅಂದರೆ ನಾನೊಂದು ಕ್ಯಾರವಾನ್ ಕೂಡ ಯೂಸ್ ಮಾಡೋದಿಲ್ಲ. ನಾನು ಒಂದು ಪರ್ಸನಲ್ಲಾಗಿ ನನ್ನ ಒಂದು ಖುಷಿ ಕೊಡುವಂಥದ್ದು ಪ್ರೊಡ್ಯೂಸರ್ಸ್ಗೆ ಹೇಳಲ್ಲ. ಈಗ ನನಗೆ ಊಟ ಆಗಿರಲಿ, ನನಗೆ ಉಳ್ಕೊಳ್ಳೋಂಥ ವಿಚಾರ ಆಗಿರಲಿ, ಅವ್ರಿಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನೇ ಮಾಡೋದು. ಆಮೇಲೆ ನಾನು ಪ್ರತಿಯೊಬ್ಬರಿಗೂ ಬಡ್ಜೆಟ್ನ ನೀವು ಇದಕ್ಕೆ ಮೇಲೆ ಮಾಡಿದ್ರೆ ನಿಮ್ಗೆ ವರ್ಕ್ ಆಗೋಲ್ಲ ಅಂತಲೂ ಹೇಳ್ಕೊಂಡು ಬರ್ತಾಯಿರ್ತೀನಿ. ಸೊ ಎಲ್ಲರಿಗೂ ಅದೇ ಖುಷಿ. ನನ್ನ ಜೊತೆ ಟ್ರಾವೆಲ್ ಮಾಡೋರು ಎಲ್ಲರಿಗೂ ನೋಡಿ ಸರ್, ಇದಿಷ್ಟು ಬಜೆಟ್ ಇರುತ್ತೆ, ಇದ್ರ ಮೇಲೆ ದಾಟಬೇಡಿ ಅಂತ. ಬಹುಶಃ ಒಂದು ಕಮರ್ಷಿಯಲ್ಲಾಗಿ ಕಮ್ಮಿ ಬಡ್ಜೆಟಲ್ಲಿ ಮಾಡ್ತಾ ಇರೋದು ನಾನು ಒಬ್ಬನೇ ಅನಿಸುತ್ತೆ. ಇದ್ರ ಜೊತೆಗೆ ಸರ್, ಇತ್ತೀಚೆಗೆ ಅಂದರೆ ಯಾವುದೇ ಒಬ್ಬ ನಟ ಆಗಬೇಕು ಅಂತ ಹೇಳಿದ್ರೆ, ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಒಂದಿಷ್ಟು ಪರಿಶ್ರಮ ಇರಬೇಕು, ತರಬೇತಿ ಇರಬೇಕು. ಇವತ್ತಿನ ದಿನ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಯಾವ ಒಂದೆರಡು ರೀಲ್ಸ್ಗಳು ವೈರಲ್ ಆದ ತಕ್ಷಣ ನಾನು ಸಿನಿಮಾಗೆ ಬರಬೇಕು, ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅನ್ನುವಂಥದ್ದು, ತುಂಬ ಜನ ರಿಯಾಲಿಟಿ ಶೋಗೆ ಬರಬೇಕು ಅಥವಾ ದೊಡ್ಡ ದೊಡ್ಡ ವೇದಿಕೆ ಹತ್ತಬೇಕು ಎನ್ನುವಂಥದ್ದು. ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಏನಿಲ್ಲ, ಇವತ್ತು ಇಂಜಿನಿಯರಿಂಗ್ನ ಸುಮ್ಮನೆ ಇಂಜಿನಿಯರ್ ಆಗೋಕ್ಕಾಗಲ್ಲ. ಓದಬೇಕು, 4-5 ವರ್ಷ ಓದಬೇಕು, ಮೆಡಿಕಲ್ಗೆ ಓದಬೇಕು, ಲಾಗೆ ಓದಬೇಕು, ಡಿಗ್ರಿಗೆ ಓದಬೇಕು, ಸಿನಿಮಾಗೂ ಓದಬೇಕು. ಸೊ ಯಾರು ಓದ್ಕೊಂಬರ್ತಾರೆ, ಯಾರು ಕಲ್ತ್ಕೊಂಬರ್ತಾರೆ, ಅವ್ರಿಗೆ ಖಂಡಿತವಾಗ್ಲೂ ಇಲ್ಲಿ ಶಾರದೆ ಕೈ ಬೀಸಿ ಕರೀತಾರೆ. ನಿಮ್ಮ ಬದುಕಲ್ಲಿ ಹಲವು ಹುಟ್ಟುಹಬ್ಬ ಬಂದಿದೆ ದಿನ, ನಿಮ್ಮ ಬೆಸ್ಟ್ ಡೇ ನೆನೆಸ್ಕೊಳ್ಳೋದಾದರೆ ಯಾವ ದಿನ? ನಮ್ಮ ತಂದೆ ತಾಯಿ ಇದ್ದು ಆಚರಣೆ ಮಾಡಿದ್ದಂಥ ದಿನ ನನಗೆ ಖುಷಿ. ಇದ್ರ ಜೊತೆಗೆ ಸರ್, ಅಣ್ಣವರು ಅಂದರೆ ಜಗ್ಗೇಶ್ ಅಣ್ಣ ಲೆಜೆಂಡ್ ಕಲಾವಿದರು ಕೂಡ ಹೌದು, ಜೊತೆಗೆ ರಾಜಕಾರಣದಲ್ಲೂ ಕೂಡ ಎಲ್ಲರ ಗಮನ ಸೆಳೆದಿರ್ತಕ್ಕಂಥವ್ರು. ಅಣ್ಣವರು ಇವತ್ತು ವಿಶ್ ಮಾಡಿದ್ದು ಯಾವ ರೀತಿ ಇತ್ತು ಅಂದರೆ, ಪ್ರತಿ ವರ್ಷ ಮಾಡ್ತಾರೆ, ಅವರು ಆ ದಿನ ನಂಗೆ ವಿಶ್ ಮಾಡಿದ್ದು ಇದು ಮರೆಯೋಕ್ಕಾಗಲ್ಲ ಡಿಫ್ರೆಂಟಾಗಿ, ಅಥವಾ ಏನೊಂದು ಸರ್ಪ್ರೈಸು ಎನ್ನುವಂಥದ್ದು ಏನು ನೆನೆಸ್ಕೊಳ್ಳೋದಾದ್ರೆ? ಆ ಥರ ಪ್ರತಿ ವರ್ಷ ಒಂದೊಂದು ವಿಶೇಷ ಮಾಡ್ತಾರೆ. ಬಟ್ ಅವರೆಲ್ಲ ಹೇಳ್ಬೇಕಾದ್ರೂ ನೀನು ಹುಟ್ಟಿದಾಗ KC ಜನರಲ್ ಹಾಸ್ಪಿಟಲ್ ನಾನೇ ಫಸ್ಟ್ ಬಂದು ನೋಡಿದ್ದು ಅನ್ನೋದು, ಅದು ಪ್ರತಿ ಹುಟ್ಟಿದ ಹಬ್ಬಕ್ಕೂ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಆ ಥರ ನಮ್ಮಣ್ಣ ನಾವು ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜೊತೆಲೇ ಇರ್ತೀವಿ. ಅವ್ರದ್ದು ಸ್ಟುಡಿಯೋ ಇದೆ, ಆ ಸ್ಟುಡಿಯೋನು ನಾನೇ ನೋಡ್ಕೋತಾ ಇದ್ದೀನಿ. ಅದು ಡಬ್ಬಿಂಗು ಎಲ್ಲ ಮಾಡ್ತಾ ಇದ್ದೀವಲ್ಲ ಅಲ್ಲಿ. ಸೊ ನಮ್ಮದು ಇವಾಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಡಬ್ಬಿಂಗ್ ನಡೀತಾ ಇದೆ ಅಲ್ಲಿ. ಸೊ ಹಂಗಾಗಿ ನಾನು ಇಲ್ಲಿಂದ 1 ಕಿಲೋಮೀಟ್ರ್ ನಮ್ಮ ಅಣ್ಣನ ಮನೆ. ಸೊ ಹಂಗಾಗಿ ರೆಗ್ಯುಲರ್ ಟಚ್ಚಲ್ಲಿ ಇರ್ತೀನಿ.